ವೆಲ್ಕಮ್ ಟು ಪೌಷ್ಟಿಕ ಫುಡ್ ಚಾನಲ್. ಇಂದಿನ ವಿಡಿಯೋನಲ್ಲಿ ಆರೋಗ್ಯಕರವಾದಂಥ ಬಸಳೆ ಸೊಪ್ಪನ್ನು ಬಳಸ್ಕೊಂಡು ತೋವೆ ಮಾಡೋ ವಿಧಾನ ನೋಡೋಣ. ಈ ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ದೇಹಕ್ಕೆ ತಂಪು, ಸಾಕಷ್ಟು ಪೋಷಕಾಂಶಗಳಿದೆ. ಹಾಗೆಯೇ ಬಾಯಿ ಹುಣ್ಣು, ಹೊಟ್ಟೆ ಹುಣ್ಣೆಲ್ಲ ಇದ್ದರೆ ಗುಣ ಆಗುತ್ತೆ. ಈ ರೀತಿ ತೋವೆ ಮಾಡಿಕೊಂಡ್ರೆ ಚಪಾತಿ ಜೊತೆಗೆ, ಅನ್ನದ ಜೊತೆಗೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಚಾನಲ್ನಲ್ಲಿ ಯಾವುದೇ ವೀಡಿಯೋಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಒಂದು ದೊಡ್ಡ ಬಂಚ್ ಬಸಳೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ಎಲೆಗಳನ್ನು ಬಿಡಿಸ್ಕೊಂಡು ಎಳೆ ದಂಟು ಮಾತ್ರ ತೊಗೊಳ್ತಾ ಇದ್ದೀನಿ ನಾನು. ಬಸಳೆ ಸೊಪ್ಪಿನ ಹುಳಿ ಮಾಡೋದಾದರೆ ಸ್ವಲ್ಪ ದಪ್ಪಗಿರೋ ದಂಟನ್ನು ಕೂಡ ಬಳಸ್ಕೋಬೋದು. ನಾನಿಲ್ಲಿ ತೊವೆ ಮಾಡೋದ್ರಿಂದ ಬರೀ ಎಳೆ ದಂಟನ್ನು ಬಿಡಿಸ್ಕೊಂಡು ಎಲೆಗಳನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಎಳೆ ದಂಟನ್ನು ಬಿಡಿಸ್ಕೊಂಡು ಸ್ವಲ್ಪ ಸೊಪ್ಪನ್ನು ಬಿಡಿಸ್ಕೊಂಡಿದ್ದೀನಿ. ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಕೊಳ್ಳೋಣ. ಸೊಪ್ಪೆಲ್ಲ ಹೆಚ್ಚಿದ ನಂತರ ಅರ್ಧ ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬೆಚ್ಚಗಾಗೋಷ್ಟು ಹುರ್ಕೋಬೇಕು. ಕೈಯಲ್ಲಿ ಹಿಡಿದ್ರೆ ಸ್ವಲ್ಪ ಬಿಸಿ ಅನಿಸ್ಬೇಕು, ಅಷ್ಟು ಹುರ್ಕೊಂಡ್ರೆ ಸಾಕು. ನೋಡಿ, ಹುರಿದಿದ್ದಾಗಿದೆ. ಇದನ್ನು ಇನ್ನೊಂದು ಬೌಲಿಗೆ ತೆಕ್ಕೊಂಡು ಪ್ರೆಷರ್ ಕುಕ್ ಮಾಡ್ಕೋಬೇಕು. ನೋಡಿ, ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ, ಹುರಿದಿರೋವಂಥ ಹೆಸರು ಬೇಳೆನ. ಇದು ಮುಳುಗೋಷ್ಟು ನೀರು ಅಥವಾ 1-2 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು, ಪ್ರೆಷರ್ ಕುಕ್ ಮಾಡ್ಕೋಬೇಕು. ಬೇಳೆ ಬೇಯೋಷ್ಟು ಹೊತ್ತಿಗೆ ಮಸಾಲೆ ಪದಾರ್ಥಗಳನ್ನ ಹುರ್ಕೊಳ್ಳೋಣ. ಪ್ಯಾನ್ಗೆ 1/4 ಟೀ ಸ್ಪೂನ್ ಮೆಂತ್ಯ ಕಾಳನ್ನು ಸೇರಿಸಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಕಾಳುಮೆಣಸು. ಇದಿಷ್ಟು ಪದಾರ್ಥನೂ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಹುರ್ಕೋಬೇಕು. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹುರ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ. ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ನಂತರ ಹುರಿದಂಥ ಅಷ್ಟು ಪದಾರ್ಥನೂ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನಂತರ ಅದೇ ಫ್ರೈಯಿಂಗ್ ಪ್ಯಾನ್ಗೆ 2.5 ಸಣ್ಣ ಸೌಟಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕೋಣ. ಸಾಸಿವೆ ಚಿಟ್ಕುಟ್ಟಿದ ನಂತರ ಒಂದು ಸ್ವಲ್ಪ ಹಿಂಗೆ ಸೇರಿಸ್ಬೇಕು. ಮೀಡಿಯಮ್ ಸೈಜ್ನ 1 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಕೆಂಪಗಾಗೋವರೆಗೂ ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿಸಿದ ನಂತರ ಹೆಚ್ಚಿರೋವಂಥ ಬಸಳೆ ಸೊಪ್ಪನ್ನು ಸೇರಿಸೋಣ. ಸೊಪ್ಪನ್ನು ಕೂಡ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸೋಣ.
ದೊಡ್ಡ ಸೈಜ್ನ ಒಂದು ಟೊಮೆಟೊನ ಹೆಚ್ಚಿಬಿಟ್ಟು ಸೇರಿಸ್ತಾ ಇದ್ದೀನಿ. ಸಣ್ಣದಾದರೆ 2 ಟೊಮೆಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಇರೋದ್ರಿಂದ ನಾನು ಇಲ್ಲಿ 1 ಟೀ ಸ್ಪೂನ್ ಬಳಸ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಕೂಡ ಸೇರಿಸಿದ್ದೀನಿ. ಇದೆಲ್ಲ ಚೆನ್ನಾಗಿ ಬಾಡಿಸಿದ ನಂತರ ಬೇಯಿಸಿದಂಥ ಹೆಸರುಬೇಳೆನ ಸೇರಿಸ್ತಾ ಇದ್ದೀನಿ. ಹೆಸರುಬೇಳೆ ಕಟ್ಟು ಜೊತೆಗೇ ಸೇರಿಸ್ತಾ ಇದ್ದೀನಿ. ಎಕ್ಸ್ಟ್ರಾ ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ಈ ಹಂತದಲ್ಲಿ ಆವಾಗಲೇ ಹುರಿದ್ಬಿಟ್ಟು ಪುಡಿ ಮಾಡಿದ್ವಲ್ಲ ಮಸಾಲೆ ಪುಡಿನ ಸೇರಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಇದಿವಾಗ 5 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡೋಣ. ನೋಡಿ 5 ನಿಮಿಷದಿಂದ ಬೇಯ್ತಾ ಇದೆ. ತೊವೆ ಈ ಹದದಲ್ಲೇ ಇರಬೇಕು. ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ. ಅರ್ಧ ಕಪ್ ಅಷ್ಟಿದೆ. ತೆಂಗಿನ ತುರಿ ಸೇರಿಸಿದ ನಂತರ ಇನ್ನೊಂದು ನಿಮಿಷ ಬೇಯೋದಕ್ಕೆ ಬಿಡಬೇಕು. ನೋಡಿ 1 ನಿಮಿಷ ಬೆಂದಿದೆ. ಬಸಳೆ ಸೊಪ್ಪಿನ ತೊವೆ ಸಿದ್ಧವಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಬಿಸಿ ಬಿಸಿ ಚಪಾತಿಗೆ, ಬಿಸಿ ಬಿಸಿ ಅನ್ನದ ಜೊತೆಗೆಲ್ಲ ಈ ತೊವೆ ತುಂಬಾ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.